ಅಣ್ಣ ನನ್ನ ಹೆಂಡ್ರು ಫೋನ್ ಮಾಡೋ ಟೈಮ್ ಆಯ್ತು, ಫೋನ್ ಕೊಡೋಣ. ಹುಬ್ಬಳ್ಳಿ ದುರ್ಗದ ಬೈಲಾಗ ನಿನ್ನ ಕಡ್ದು ಬುಟ್ಟಿಗೆ ತುಂಬಾಕೇನ? ವಯಸ್ಸಲ್ಲಿ ಏನೋ ಕೆರಿಯಕ್ ಹೋಗಿ ಇನ್ನೇನೋ ಕೆರೆದು ಬಿಟ್ಟು ರಕ್ತ ಬರೆಸ್ಕೊಂಡು ಈಗ ಜೈಲಲ್ಲಿ ಕೋರಿತಾ ಬಿದ್ದವನೆ. ಅಣ್ಣಾರ ನಿಮ್ ಹುಡುಗಿ ನೋಡಕ ಬೀಗ್ರ ಮನಿಗ ಯಾರ ಕಾರ್ನಾಗ ಬಂದಾರ್ರಿ. ಈಗೇನ್ ಮಾಡೋಣ್ರಿ? ನಮ್ಮ ಹುಡುಗಿನ ನೋಡಕ್ ಬಂದವರು ಕಾರ್ನಾಗ ಬಂದವ್ರ ಆಂಬುಲೆನ್ಸ್ ಹೋಗ್ಬೇಕಾ? ಆ ಸುದ್ದಿ ಜೈಲಲ್ಲಿರೋ ನನಗ್ ತಿಳಿಬೇಕಾ? ಗೊತ್ತಾಯ್ತಲ್ಲೇ? ಅಣ್ಣಾರ ನಿಮ್ ಹುಡುಗಿ ಕಣ್ ತಪ್ಸಿ ಬ್ಯಾರೆ ಊರಿಗೆ ಹೊಂಟಾಳಂತ್ರಿ. ಆಳ್ ಕಳ್ಸಿ ಹುಡುಕ್ಲೇ. ಆತ್ರಿ. ಡೇ ಕೊರಂಗ, ಇವಳು ಗೊತ್ತಾ? ಮಾರ್ಕೆಟಲ್ಲಿ ಇಲ್ಲ ಅಂತ ಹುಡ್ಕೋದಪ್ಪ ಅವಳನ್ನ. ಟೈಲರ್ ಅಪ್ಪ, ಇವಳನ್ನ ನೋಡಿದ್ಯಾ? ಇಲ್ಲ ಸರ್. ರಕ್ಷಿತಾ ಮೇಡಮ್, ಇವಳನ್ನ ನೋಡಿದೀರಾ? ಇಲ್ಲ. ಸೆಟು, ಇವಳು ಗೊತ್ತಾ? ಇಲ್ಲ ಸರ್. ಪಾನಿಪುರಿ ಪಾನಿಪುರಿ ಪಾನಿಪುರಿ, आओ 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 सबको खिलाओ, आओ आओ पानीपुरी पानीपुरी, अच्छा वाला पानीपुरी सबको अच्छा लगेगा, आओ गर्लफ्रेंड को लेके आओ, खिलाओ. ಇಲ್ಲಿ ಯಾರು ರಶ್ಮಿ ಅಂದ್ರೆ? ಬಾರೆ ಇಲ್ಲಿ. ಏನೇ ಅವ್ನು ಹಿಂಗ್ ಕೂಗ್ತಾ ಇದ್ದಾನೆ? ಅವ್ನ್ ಕೂಗ್ತಿರೋದು ನನ್ನನ್ನೇ. ಏನ್ ಹೇಳ್ತಾ ಇದೀಯಾ? ನಾನ್ ಸುಧಾಕರ್ ಅಂತ ಹೇಳ್ತಿರ್ಲಿಲ್ವಾ? ಅವ್ನ್ ಹುಡ್ಗರೇ ಇವ್ರು. ಹೌದಾ? ಏನೇ ಓವರ್ ಡಿಸ್ಕಷನ್? ಪಕ್ಕದಲ್ಲಿರೋಳು ಸಖತ್ ಅಣ್ಣ, ಆ ಕಳ್ಳನ್ ಮಕ್ಳು ಪಾನಿಪುರಿ ತಿನ್ನಕ್ ಬಂದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕೊಡಿ. ನಾಳೆ ಇಡೀ ಟಾಯ್ಲೆಟ್ ಅಲ್ಲೇ ಕೂತಿರ್ಬೇಕು. ಕ್ಯಾ ಬೋಲೆ ಮೇಡಮ್? ಅವ್ರಿಗೆ ವಿಷ ಕೊಟ್ಟು ಉಳ್ದಿದ್ದನ್ನ ನೀವೇ ತಿನ್ಸಾಯಿರಿ ಅಂದೆ. ಅಚ್ಚಾ ಟೀಕ್ ಹೈ ಮೇಡಮ್. ಕರ್ಮ. ಅಣ್ಣ ಬಂದು ನೋಡೋಣ. ಬಾರೆ ಇಲ್ಲಿ. ಹೆಣ್ಣಿನ ಮೈಯಲ್ಲಿ ಕೊಬ್ಬಿರ್ಬೇಕು, ಆದ್ರೆ ಬರೀ ಕೊಬ್ಬೆ ಇರಬಾರ್ದು. ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಈ ಊರ್ ಬಂದ್ ಸರ್ಕೊಂಡ್ಬಿಟ್ರೆ ನಮ್ ಕೈಲಿ ಹುಡ್ಕಕ್ಕಾಗಲ್ಲ ಅನ್ಕೊಂಡಿದ್ಯಾ? ನಮ್ಮ ಅಣ್ಣ ಜೈಲಿಂದ ಬರ್ಲಿ ಐತ ನಿನಗೆ. ಲೂಸ್ ನನ್ ಮಗನೆ, ಎಷ್ಟ್ ಸಲ ಹೇಳಿ ನನ್ ಸತ್ರು ಅವನ ಮದ್ವೆ ಆಗಲ್ಲ ಅಂತ. ಯಾವ್ದೋ ತುಕಾಲಿ ಕೇಸಲ್ಲಿ ಜೈಲ್ ಹೋಗಿ ಬಿಲ್ಡಪ್ ಕೊಡ್ತೀರಾ? ಸುಮ್ನೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಾವೇ ಹೋಗ್ತೀವಿ. ಬಾರೆ. ಸುಧಾಕರಣ್ಣನ ಹೆಸರು ಕೇಳಿದ್ರೆ ಇಡೀ ಊರ್ಗೂರೇ ಗಡ ಗಡ ಅಂತ ನಡಗುತ್ತೆ. ಅಂತದ್ರಲ್ಲಿ ನೀನು ಅವ್ರಿಗೆ ಔಟ ಹೊಡಿತ್ಯಾ? ತಗೊಳಪ್ಪ, ಈ ಹೀರೋಗಳೆಲ್ಲಿರ್ತಾರೋ ಏನೋ, ಹುಡುಗಿರ್ ವಿಷಯ ಬಂದಾಗ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಥ್ಯಾಂಕ್ ಯು ನಮ್ಮ ನೀರು ಅಂತ ಕರೆದಿದ್ದಕ್ಕೆ. ಬೈದಿವೆ ನನ್ ಬೈಕ್ಗೆ ಯಾವನ ಒದ್ದಿದ್ದು. ನಮ್ಮ ಅಣ್ಣ ಏನೋ ಸಿಟ್ಟಲ್ಲಿ ಒದ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಹೋಗ ಕಡೆ. ನನ್ ಬೈಕ್ ಗೊತ್ತಿದ್ ಯಾರು? ಏನ್ ಸೌಂಡು? ನಮ್ಮ ಅಣ್ಣನೇ ನಿನ್ ಬೈಕ್ ಗೊತ್ತಿದ್ದು. ಏನ್ ಮಾಡ್ತ್ಯಾ? ಇವನು ಯಾರ ಹಾಸ್ಪಿಟ್ಲಿಗೆ ಸೇರಿಸ್ತೀರಾ? ಸೈಡ್ಗೆ ಬನ್ರ. ಏನೋ ಏನೋ ತಗ್ಯೋ ಕೈಯೇ. ನೋಡ್ಕಂದ, ಒಂದ್ ಬೀದಿಲಿ 9 ನಾಯಿಗಳು ಒಟ್ಟಿಗೆ ಸೇರಿರುತ್ತೆ. ಅದ್ರಲ್ಲಿ ಒಂದು ನಾಯಿ ತೆಗೆದು ಬಿಟ್ರೆ ಇನ್ ಎಷ್ಟ ಉಳಿಯುತ್ತೆ? ಎದ್ರುಕೊಳ್ಳಕ್ಕೆ ನಾವೆಲ್ಲ ನಾಯಿಗಳಲ್ಲ, ಹುಚ್ಚು ನಾಯಿ. ಏನ್ ಹೇಳು? ಹುಚ್ಚು ನಾಯಿ. ಕರೆಕ್ಟ್ ಆಗಿ ಹೇಳ್ದೆ, ಆದ್ರೆ ನಿನ್ನೆದುರುಗಡೆ ನಿಂತಿರೋದು ನಾಯಿ ಅಲ್ವೋ? ಹುಡುಗರಿಗೆ ಅವ್ರ ಹುಡುಗಿ ಬಿಟ್ರೆ ಜಾಸ್ತಿ ಸೆಂಟಿಮೆಂಟ್ ಇರೋದು ಅವ್ರ ಬೈಕ್ ಮೇಲೆ. ಇವೆರಡ್ರ ತಂಟೆಗೆ ಯಾವನಾದ್ರೂ ಬಂದ್ರೆ ಅಷ್ಟೇ. ಹೇಳಿ ಬಾಸ್. ನನಗೂ ಅದೇ ಮುಖಗಳಿಗೆ ಹೊಡೆದು ಬೇಜಾರಾಗಿದೆ. ಮುಂದಿನ ಸಲನಾದ್ರೂ ಬೇರೆಯವ್ರನ್ನ ಕರ್ಕೊಬರ. ಮೀಟ್ರ್ ಇಲ್ಲ, ಮೀಟ್ರ್ ಮಂಜು. ಥ್ಯಾಂಕ್ ಯು. ಯಾರ ನೀವು? ಮ್ಯೂಸಿಕ್ ಡೈರೆಕ್ಟರ್ ಕಡೆಯವರು ಬಾಸ್. ಏನ್ ಈ ಕಡೆ? ಲವ್ ಸ್ಟಾರ್ಟ್ ಆದಾಗ ಸಾಂಗ್ ಇಲ್ಲ ಅಂದ್ರೆ ಹೆಂಗೆ ಹೇಳಿ?
ಹಂಗಾರ ನಾವು ಬರೋದೇ ಪಾರಿವಾಳ ಆರಿ ಹೋಯ್ತು. ಅಣ್ಣ ಏನ್ ಭದ್ರ ನಾವ್ ಎಷ್ಟ್ ಹೇಳಿದ್ರು ಅವಳು ಕೇಳ್ತಾ ಇಲ್ಲ ಅಣ್ಣ. ನಿನ್ನೆ ಏನಾಯ್ತು ಗೊತ್ತಾ? ಆಡ್ಲಿ ಅದೆಷ್ಟು ಆಟ ಆಡ್ತಾಳೋ ನಾನು ನೋಡೇ ಬಿಡ್ತೀನಿ. ಕೋರಿ ಕುಬ್ದಷ್ಟು. ಒಂದ್ ನಿಮಿಷ ಕಣೆ. ಹಲೋ, ಯಾಕೋ ಡಲ್ ಆಗಿದೆಯಾ? ಯಾಕೋ ಯಾವ್ದಕ್ಕೂ ಇಂಟ್ರೆಸ್ಟ್ ಇಲ್ಲ. ಓಹೋ, ಇಂಟ್ರೆಸ್ಟ್ ಇಲ್ವೇನ್ಲ? ಇಂಟ್ರೆಸ್ಟ್ ಇಲ್ದಿದ್ರೆ ಹೋಗ್ ಬಾವಿಗೆ ಬಿ ಸಾಯ ಕೇಳ. ಯಾವನೇನು? ಏನಾಯ್ತಾ? ಏನ್ ಪ್ರಾಬ್ಲಮ್? ನನ್ ಕಷ್ಟ ನಾನು ಯಾರ ಹತ್ರ ಹೇಳಪ್ಪ? ಕಷ್ಟನ ತಗದ್ ಗುಲ್ಡೆ ಮೇಲೆ ಬುಡಿ ಹೇಳ್ತೀನಿ. ಇಷ್ಟ ದಿನ ಗೆಣಸ್ಕೆತ್ತಿದ್ನ. ಅಕಸ್ಮಾತ್ ನನಗಿಷ್ಟ ಆದ್ರೂ ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೇಕಲ್ಲ. ಹೋಗಿ ಮಠ ಸೇರ್ಕೊಳ ಕೇಳೋ. ಬಡ್ಡಿ ಇದು ಅಂತಂದು ನಾನು ಅಜ್ಜಿ ಮಾತು ಕೇಳೋದ, ಅಮ್ಮನ್ ಮಾತು ಕೇಳೋದ, ಅಪ್ಪನ್ ಮಾತು ಕೇಳೋದ, ಒಂದು ಗೊತ್ತಾಗ್ತಾ ಇಲ್ಲ. ಮಂಗ್ ನನ್ ಮಗನೇ, ಫಸ್ಟ್ ನನ್ನ ಮಾತು ಕೇಳ. ಹೇಳ್ತಾ ಇಲ್ವ ಇಲ್ಲ ನಾನು? ಕಾಮಿಡಿ ನನ್ನ ಮಕ್ಳ, ನನಗೆ ಕೌಂಟ್ರು. ಅಲ್ಲ ಅಯ್ಯ ನೀನ್ ಇದಿದ್ ನೆಟ್ವರ್ಕ್ ಹೋಯ್ತು. ಅಪ್ಪ, ನಾಳೆ ಜಿಮ್ಗೆ ಹೋಗ್ಬೇಕು ಅಂತ ಇದ್ದೀನಿ. 500 ಬೇಕು. ಜಿಮ್ಗೆ ಯಾಕೆ ಹೋಗ್ತ್ಯಾ? ಮನೇಲೆ ಬೇಕಾದಷ್ಟು ಕೆಲ್ಸ ಬಿದ್ದಿಲ್ವಾ? ಮಾಡು. ನೀನ್ ಅವಳೆ ನನಗೆ ಹೇಳಕ್ಕೆ ಮುಚ್ಕೊಂಡ್ ತಿಂತ್ಯಾ? ಅಪ್ಪ, 15 ವರ್ಷದಿಂದ ಅವಳ ಮೇಕಪ್ಗೆ, ಪಾರ್ಲರ್ಗೆ, ಹೇರ್ ಕಲರ್ಗೆ ಅಂತ ಎಷ್ಟೊಂದ್ ಖರ್ಚು ಮಾಡಿದ್ದೀರಾ. ಆತರ ನಾನು ಯಾವತ್ತಾದ್ರೂ ನನಗೆ ಅಂತ ಕೇಳಿದೀನ ಅಪ್ಪ? ಆದ್ರೆ ನಂಗ್ ನಾಳೆ ಜಿಮ್ಗೆ ಹೋಗ್ಬೇಕು ಅಷ್ಟೇ. ನಾನ್ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಯಾವ್ದಾದ್ರು ಹುಡುಗ ಬಿಟ್ಟಿಯಾಗಿ ಒಪ್ಕೊಂಡು ಮದ್ವೆ ಆಗ್ತಾನೆ ಅಂತ. ಹೌದೌದು. ಸ್ವಲ್ಪ ಸುಮ್ನೆ ಇರ್ತೀರಾ? ಯಾವಾಗ ನೋಡ್ರಿ ಕಿರ್ಚಾಡೋದೇ ಆಯ್ತು. ಆಪಲ್ ಕೆಜಿ ಎಷ್ಟು? ತಗೊಳ್ಳಿ ಮೇಡಮ್. ಏನ್ ಕಾಮಿಡಿನಾ? ಎಷ್ಟು ಅಂತ ಕರೆಕ್ಟ್ ಆಗಿ ಹೇಳಿ. ನೀವೇ ಆಪಲ್ ತರ ಇದ್ದೀರಾ. ತಗೊಳ್ಳಿ ಮೇಡಮ್. ಲೋಫರ್, ಇಡಿಯಟ್, ಯು ಡೋಂಟ್ ನೋ ಹೌ ಟು ಟಾಕ್ ಟು ಅ ಗರ್ಲ್. ರಾಸ್ಕಲ್. ಅಜ್ಜಿ ನೋಡಲ್ಲಿ, ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಅವಳೆ. ಹುಡುಗಿ ಸೂಪರ್ ಇದ್ದಾಳೆ. ನಿಂಗೆ ಹೇಳ್ ಮಾಡ್ಸಿದ್ ಜೋಡಿ. ನೀನ್ ನಮ್ಮನ್ ಇಂಗ್ಲಿಷ್ ಮುರುಗ್ ಸಾಕ್, ಇನ್ನೆಂತಕ್ ತಡ? ಜಮಾಯ್ಸು ಜಮಾಯ್ಸು. ಇವಳೊಬ್ಳು ಯಾವಾಗ್ಲೂ ಜೊತೆಲಿರ್ತಾಳೆ, ಬಾಲದ ತರ ಬಾಲ ನಟಿ. ರೇ ಮೇಡಮ್, ನಿಮ್ ಹೆಸರು, ಕುಲ, ಗೋತ್ರ ನನಗೆ ಒಂದು ಗೊತ್ತಿಲ್ಲ. ಅದ್ ನನಗೆ ಬೇಕಾಗೂ ಇಲ್ಲ. ನೀವ್ ಯಾಕೆ ಇಷ್ಟು ಚೆನ್ನಾಗಿದ್ದೀರಾ, ನಿಮ್ ಕೂದ್ಲು ಯಾಕೆ ಇಷ್ಟು ನೈಸ್ ಆಗಿದೆ, ನಿಮ್ ಕಣ್ಣು, ಮೂಗು, ಕಿವಿ, ಬಾಯಿ ಎಷ್ಟು ಚೆನ್ನಾಗಿದೆ. ಛೇ, ಏನೆಲ್ಲ ಮಾತಾಡ್ತೀನಿ. ಸರಿ, ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಏನ್ರಿ ಆವಾಗಿಂದ ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೋತಾ ಇದ್ದೀರಾ? ಲೂಸಾ? ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗ ಜಡೆ ಹಾಕಿರೋ ಹುಡುಗಿಯಿಂದ ಯಾಕೆ ಸೈಕಲ್ ಹೊಡಿತಾನೆ ಹೇಳಿ? ಏನ್ರಿ ಹಳೆ ತಾತನ ಕಾಲದ ಲವ್ವಾ? ಮೊದ್ಲೇ ನಮ್ಗೆ ಅನ್ಸಿತ್ತು, ನೀವ್ ಹೇಳಿದ್ಮೇಲೆ ಪಕ್ಕ ಆಯ್ತು. ಇಲ್ಲಿವರೆಗೂ ಯಾವ ಹುಡುಗಿನೂ ಒಪ್ಪದೇ ಇರೋ ನಮ್ಮ ಅಜ್ಜಿ, ನಮ್ಮಮ್ಮ ನಿಮ್ಮನ್ನ ನೋಡಿ ಇವಳೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಒಪ್ಕೊಂಬಿಡದ. ಓಹೋ, ಆಮೇಲೆ ನಮ್ಮಮ್ಮ ಹೇಳಿದಕ್ ನಾವ್ ಯಾವತ್ತೂ ಇಲ್ಲ ಅಂದಿಲ್ಲ. ಸೇಮ್ ಪಿಂಚ್, ನಾನು ಅಷ್ಟೇ. ನಮ್ಮಮ್ಮ ಹೇಳಿದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಯಾರಾದ್ರೂ ಪೊರ್ಕಿಗಳ ಹಿಂದೆ ಬಿದ್ರೆ ಸರಿಯಾಗಿ ವಾಂಚ್ ಬಾ ಅಂತ ಅಮ್ಮ ಹೇಳಿದಾರೆ. ಇಲ್ಲಿ ನೋಡಿ, ನನ್ ಹಿಂದೆ ಬಿದ್ರೆ ಕಾಸು, ಟೈಮು, ಎನರ್ಜಿ ಮೂರು ವೇಸ್ಟ್. ಗೊತ್ತು, ಅದಕ್ಕೆ ಎದುರು ನಿಂತ್ಕೊಂಡು ಡೈರೆಕ್ಟ್ ಆಗಿ ಮದುವೆ ಮ್ಯಾಟರ್ ಮಾತಾಡ್ತಿರೋದು. ಹಲೋ, ನನ್ನನ್ ಮದ್ವೆ ಆಗೋ ಯೋಗ ನಿಮಗಿಲ್ಲ ಬಿಡಿ. ಯಾಕೆ ಮೇಡಮ್, ನಮ್ಗೇನ್ ಕಮ್ಮಿ ಆಗಿದೆ? ಕಮ್ಮಿ ಆಗಿಲ್ಲ, ಟೈಮ್ ಮೀರೋಗಿದೆ. ನಾನು ಆಲ್ರೆಡಿ ಎಂಗೇಜ್ ಆಗಿದ್ದೀನಿ, ಕ್ಷಮಿಸಿ. ನೀವು ನನಗೋಸ್ಕರ ರಿಸರ್ವ್ ಆಗಿರೋ ಸೀಟು ಅನ್ಕೊಂಡಿದ್ದೆ, ಆದ್ರೆ ಆಲ್ರೆಡಿ ಖರ್ಚೀಫ್ ಹಾಕಿರೋ ಸೀಟು ಅಂತ ಈಗ ಗೊತ್ತಾಯ್ತು. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ನಿಮ್ಗೆ ಅಂತ ಯಾವ್ದಾದ್ರು ಖಾಲಿ ಸೀಟ್ ಇರತ್ತೆ, ಹೋಗ್ ಹುಡುಕಿ ನೋಡಿ. ಹೀಗೆಲ್ಲ ಆಯ್ತು ಅಂತ ನೀವ್ ನನ್ನ ನೆನ್ಪಲ್ಲಿ ಕುಡ್ಕೊಂಡೆಲ್ಲ. ಹಲೋ, ಅಂತ ಸೀನ್ ಎಲ್ಲ ಏನು ಇಲ್ಲ. ಈಗ ಮದುವೆ ಆಗಿಲ್ಲ ಅಂದ್ರೆ ಇನ್ನು 6 ವರ್ಷ ಮದುವೆ ಆಗಂಗಿಲ್ಲ. ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಸಾಯ್ತಾರೆ ಅಂತ ಜಾತಕದಲ್ಲಿದೆ. ಏನೋ ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ಟ್ರೈ ಮಾಡಿದೆ. ಈ ಹೆಣ್ಣು, ಹೊನ್ನು, ಮಣ್ಣು ಎಲ್ಲ ತಾನಾಗೆ ಬರಬೇಕು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ನೀವಿನ್ ನೋಡಿ, ಖರ್ಚೀಫಲ್ಲಿ ಮುಖ ಒರೆಸ್ಕೊಳಕ್ಕೆ ಟೈಮ್ ಇರಲಿಲ್ಲ, ಇನ್ ಸೀಟ್ ಮೇಲೆ ಎಲ್ಲಿಂದ ಹಾಕೋದು?
ಎಲ್ರು ರಿಸರ್ವ್ ಅಂತೆ. ಬಾಸ್ ಏನ್ ಹಿಂಗಾಯ್ತು ಬಾಸ್? ಸಚಿನ್ 99 ಔಟ್ ಆದಂಗ ಆಯ್ತು ಬಾಸ್. ಬಾಸ್ ತುಂಬಾ ಫೀಲ್ ಆಯ್ಬಿಡ್ತು. ಬಾಸ್ ಏನಾದ್ರೂ ಬಾರಿಸ್ಲಾ? ನೀವೀಗ ಕಳ್ಸ್ಕೊಡ್ಲಿಲ್ಲ ಅಂದ್ರೆ ನಾನ್ ಬಾರಿಸ್ತೀನಿ. ಬಾಸ್ ಯಾಕೋ ಪ್ಯಾತ ಮೂಡಲ್ ಅವ್ರೆ, ರಿವರ್ಸ್ ಗೇರ್ ಹಾಕ್ರೋ. ಅಲ್ವೇ ನೀನ್ ಆಲ್ರೆಡಿ ಎಂಗೇಜ್ಡ್ ಅಂತ ಯಾಕೆ ಸುಳ್ಳು ಹೇಳ್ದೆ? ಲವ್ ಮಾಡ್ತೀನಿ ಅಂತ ಹಿಂದೆ ಬೀಳೋರಿಂದ ತಪ್ಪಿಸ್ಕೊಳಕ್ಕೆ ಇರೋ ಸಿಂಪಲ್ ಪ್ಲಾನ್ ಇದು ಒಂದೇ ಕಣೆ. ನಿಜ ಹೇಳು, ನಿನ್ ಗೌನ್ ಅಂದ್ರೆ ಇಷ್ಟ ಇಲ್ವಾ? ಯಾಕೆ ಹಿಂಗ್ ಕೇಳ್ತಿದ್ಯಾ? ಅಲ್ಲ ನನ್ಗ ಅವ್ನ್ ಇಷ್ಟ ಅಂತ ನಾನ್ ಯಾವಾಗ ಹೇಳ್ದೆ? ಹೇಳಿಲ್ಲ, ಬಟ್ ಗೊತ್ತಾಗತ್ತೆ. ಅವ್ನ್ ನೋಡಿದ್ಮೇಲೆ ಒಂದ್ ಐಡಿಯಾ ಬಂದಿದೆ. ಒಂದು ಸಣ್ಣ ಟೆಸ್ಟ್ ಕೊಟ್ಟಿದೀನಿ, ನೋಡೋಣ. ಅದ್ರಲ್ಲಿ ಅವ್ನ್ ಪಾಸ್ ಆದ್ರೆ ನಾನ್ ಹಾಕಿರೋ ಪ್ಲಾನ್ಗೆ ಅವನೇ ಸರಿಯಾದ ಗಂಡು. ಅಂತದೇನೇ ಪ್ಲಾನು? ಪ್ಲಾನ್ ನ ಹೇಳ್ಕೋಬಾರ್ದು, ಮಾಡಿ ತೋರಿಸ್ಬೇಕು. ರಾಜಾ, ವೈ ಶಿ ರಿಜೆಕ್ಟ್ ಯು? ಥಿಂಕ್ ಮಾಡ್ಬೇಕು ಮೈ ಸನ್. ಶುರು ಆಯ್ತು ಸೋನಿಯಾ ಗಾಂಧಿ ಭಾಷೆ. ಎಲ್ಲ ನೀನ್ ಶಾಸ್ತ್ರ ಕೇಳಿದ ಪ್ರಭಾವ. ಅವಳಿಗೆ ಮೊದಲೇ ಎಂಗೇಜ್ಮೆಂಟ್ ಆಗಿದ್ರೆ ಇವನ್ ತಾನೇ ಏನ್ ಮಾಡ್ತಾನೆ? ಏ ಇಂಗ್ಲಿಷ್ ನಾಳೆ, ನೀ ಇಷ್ಟಪಟ್ಟಳು ಬೇಕಂದ್ರೆ ಈ ಜನ್ಮದಾಗ ಮದುವೆ ಆತಿಲ್ಲ. ಅತ್ತೆ, ಸೈಲೆಂಟ್ ಮೋಡಲ್ಲಿ ಸಿಟ್ ಮಾಡಿ, ಶೌಟ್ ಮಾಡಬೇಡಿ. ಅಜ್ಜಿ ಸ್ವಲ್ಪ ಸುಮ್ನೆ ಕೂತ್ಕೋತ್ಯಾ? ಹೊಸ ಅಧ್ಯಾಯ ಶುರು. ರಾಜಾ, ನಿನ್ ಫಾರೆಡ್ ರೈಟಿಂಗ್ ಸರಿ ಇಲ್ಲ ಕಣೋ. ನನ್ನ ಹಣೆ ಬರ ಸರಿ ಇಲ್ಲ ಅಂತ ಇಂಗ್ಲಿಷಲ್ಲಿ ಉಗಿತಿರೋದು. ಬ್ರಿಟಿಷ್ ಬಾಮ ಇದ್ದಂಗೆ ಹುಡ್ದಾಗ ಆಡ್ತಲಪ್ಪ. ತೆಗ್ದು ಉಗ್ದ್ರೆ ನನ್ ಹಲ್ಸೆಟ್ ಕಳ್ಸಿ ನೀನ್ ಸೊಡ್ಡಿಗೆ ಬೀಳ್ಕ. ರಾಜಾ, ಐ ಆಮ್ ಸುವರ್, ಶೀ ಇಸ್ ಟೆಲಿಂಗ್ ಸುಳ್ಳು. ಅಯ್ಯೋ 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 ಅಮ್ಮ, ಅದು ಸುವರ್ ಅಲ್ಲ, ಶೋರ್. ಯಾವ್ದ ಒಂದು 100% ಶೀ ಡೂ ಡ್ರಾಮಾ. ಅದೇ ಹೆಂಗ್ ಹೇಳ್ತೀಯಾ? ಹೌದು ಕಣ, ನನಗೂ ಹಾಗೆ ಅನ್ಸುತ್ತೆ. ಇಷ್ಟು ದಿವಸ ಸುಮ್ಮನೆ ಇದ್ದು ಈಗ ಯಾಕೆ ಹಂಗೆ ಹೇಳ್ತಾಳೆ? ಮಗ, ನಾ ಹೇಳದ್ ಕೇಳ. ಅವಳಿಗೆ ಮನ್ಸೊಳಗೆ ಇಷ್ಟ ಇದ್ರು ನಿನ್ನ ಟೆಸ್ಟ್ ಮಾಡ್ಕಂದೇಳಿ ಈ ತರ ಐಡಿಯಾ ಮಾಡಿದಾಳೆ. ನೀನು ಒಂದ್ ಐಡಿಯಾ ಮಾಡು, ಅವಳು ಬಣ್ಣ ಬೈಲಾದಿರ್ ಕೇಳ. ಅಜ್ಜಿ ನಿನ್ನ ಹತ್ರನೂ ಐಡಿಯಾ ಇದೆಯಾ? ಇರ್ಲಿ ಹೇಳೋತ್ತೋಗಿ, ಅದನ್ನು ಮಾಡ್ಬೋಣ. ಆಂಟಿ, ವಾಟ್ ಯು ವಾಂಟ್ ಟು ಟೆಲ್ ಸೀದಾ ಟೆಲ್, ಡೋಂಟ್ ರೌಂಡ್. ಸುಮ್ನಿದ್ರು ಸರಿ. ಈಗ ಮಧ್ಯ ನಿನ್ ಇಂಗ್ಲಿಷ್ ಬಂದ್ರೆ ಭೂಲ್ ಮೇಲೆ ತೊಳಿತೆ. ಈ ಏಜ್ ಅಲ್ಲೇ ಹಿಂಗ ಆಡೋರು ಇನ್ ಟೀನೇಜ್ ಅಲ್ಲಿ ಹೆಂಗ್ ಆಡಿರ್ಬೇಕು? ದೇವ್ಡ್ಕಂತ್ಯ, ನಾ ಹೇಳದ್ ಕೇಳ. ನಾಳೆ ಬೆಳಿಗ್ಗೆ ಚಂದ ಡ್ರೆಸ್ ಮಾಡ್ಕೊಂಡು ಅವಳು ಮುಂದ್ ಹೋಯ್ ನಿಂತ್ಕೊ. ಮುಂದೆಂತ ಮಾಡ್ಕಂದೇಳಿ ನಾ ಹೇಳ್ತೆ. ಫಾಲೋ ಮಾಡ್ತಿದ್ದನ್ ಕಣೆ. ಫಾಲೋ ಏನು, ಇಲ್ಲಿ ಬಂದು ಗೊಳೋ ಅಂತ ಹತ್ಕೊಂಡು ಪ್ರಪೋಸೇ ಮಾಡ್ಬಿಡ್ತಾನೆ. ನೀನೇ ನನ್ ಜೀವ, ನಿನ್ ಬಿಟ್ಟು ನಾನ್ ಹೇಗ್ ಬದುಕಿರ್ಲಿ? ನನ್ ಕನ್ಸ್ ಮನ್ಸಲ್ಲೂ ನೀನೇ ತುಂಬ್ಕೊಂಡಿದ್ಯಾ. ನಿನ್ನ ಮರ್ತು ನಾನ್ ಹೇಗ್ ಬದುಕಿರ್ಲಿ ಅಂತ ನಮ್ ಭಟ್ರ ಮೂವಿ ತರ ಒಂದು ಮೊಳ ಡೈಲಾಗ್ ಹೊಡಿತಾನೆ, ನೋಡ್ತಿರೋ. ಬಂದ ಕಣೆ. ಎಕ್ಸ್ಕ್ಯೂಸ್ ಮೀ. ಓಹೋ ಅಕ್ಕ, ಸಾರಿ ಸಿಸ್ಟರ್, ನಾನ್ ನಿಮಗ್ ತುಂಬಾ ಕೂಳೆ ಕೊಟ್ಬಿಟ್ಟೆ. ನಾನ್ ನಿಮ್ಮ ಪ್ರಿಯ ತಮ್ಮ ಅಂತ ನಡೆದಿದ್ದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡ್ಬಿಡಿ ಸಿಸ್ಟರ್. ಮೇಡಮ್. ನಾನಾ? ಮೇಡಮ್, ವಿಲ್ ಯು ಮ್ಯಾರಿ ಮೀ? ಇಷ್ಟು ಬೇಗನಾ? ನೀನೇನೆ ನುಲಿತೀಯಾ? ಕಂಡವ್ರ ಸೈಟ್ ಅಲ್ಲಿ ಮನೆ ಕಟ್ಬಾರ್ದು ಅಂತ ಗೊತ್ತಿಲ್ವಾ? ರೇ ಅಕ್ಕಮ್ಮ, ಯಾಕ್ರಿ ನಂಬಾಳ ಮಾಡ್ತಿದ್ದೀರಾ? ನೀವೇನೋ ಎಂಗೇಜ್ ಆಗೋಗಿದ್ದೀರಾ, ನಮ್ಮವ್ರು ನಾವ್ ಎಂಗೇಜ್ ಆಗ್ತೀವಿ ಬಿಡಿ. ಏನೋ ನಿಮ್ಮವ್ರ? ಮತ್ ನಾನೇನ್ ಮಾಡ್ಬೇಕು? ಇದೇ ಲಾಸ್ಟ್. ಇನ್ನೊಂದ್ಸಲ ಸಿಸ್ಟರು ಅಕ್ಕಮ್ಮ ಅಂದ್ರೆ ಸಾಯಿಸ್ಬಿಡ್ತೀನಿ. ನನ್ಗಿನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಸುಮ್ನೆ ಟೆಸ್ಟ್ ಮಾಡೋಣ ಅಂತ ಹಂಗ ಹೇಳಿದ್ದು. ಇನ್ನೇನಕ್ರಿ ಲೇಟ್? ನಮ್ಮಮ್ಮ ಹಿಡ್ಕೊಂಡ್ ಕಾಯ್ತಾವ್ರ ಆರ್ತಿ ಪ್ಲೇಟ್. ತಗೊಳಪ್ಪ, ಶುರು ಮಾಡೇ ಬಿಟ್ಲು ಹುಡುಗಿರ್ ಚಾಳಿನ. ಸಿಕ್ಕಿದೆ ಚಾನ್ಸ್ ಅಂತ ಮನೇಲಿರೋ ಎಲ್ಲಾ ಕ್ಯಾರೆಕ್ಟರ್ ಬಯೋಡಾಟಾನು ಕೊಟ್ಟು ಮುಂದೇನ್ ಮಾಡ್ಬೇಕು ಅಂತಾನು ಹೇಳಿ ಬಿಸಿ ಜಾಮೂನು ಬಾಯಲ್ಲಿ ಇಟ್ಟು ಹಣೆ ಸವರವಳೆ. ಪಾಪ ನಮ್ ಹೀರೋ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗದೆ ಘರ ಬಡ್ದವನಂಗ್ ನಿಂತವ್ ನೋಡಿ. ಈಗ ಆಲ್ರೆಡಿ ಮಳೆಯಲ್ಲಿ ನಿಂತವನು ಇನ್ನೊಬ್ರಿಗೆ ಕೊಡೆ ಹಿಡಿತಾನೆ ಅಂತೀರಾ? ಇನ್ 15 ದಿನದಲ್ಲಿ ನನ್ನಿಬ್ರು ಅಕ್ಕಂದಿರಿಗೆ ನೀವ್ ಮದ್ವೆ ಮಾಡ್ಸೋದಾದ್ರೆ ನಾನ್ ನಿಮ್ ಮದ್ವೆ ಆಗ್ತೀನಿ. ಆದ್ರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಂಗಿಲ್ಲ. ಈ ಎಲ್ಲಾ ಕಂಡೀಷನ್ಸ್ಗೂ ನೀವ್ ಒಪ್ಪೋದಾದ್ರೆ. ಯಾಕ್ರಿ ಮೀಟರ್ ಆಫಾ? ಬಾರೆ, ಇದು ಕೆಲ್ಸಕ್ಕೆ ಬರಲ್ಲ.
ಹಲೋ, ಮನೆ ನಮ್ಮ ಸೊಸೆ ಅಂತ ಡಿಸೈಡ್ ಮಾಡಾಯ್ತು, ನಾನು ಹೆಂಡತಿ ಅಂತ ಡಿಸೈಡ್ ಮಾಡಾಯ್ತು. ಯಾವತ್ತಿದ್ರು ನೀವು ನಮ್ಮವರು, ನಾವು ನಿಮ್ಮವರು, ಟೋಟಲಿ ಲೈಫು ಸೂಪರ್.